ಒಂದು ಸಾಕ್ಷಿ ನನ್ನ ಮಗನ ಜೀವನದಲ್ಲಿ ನಡೆದಿರೋದು. 2014 ಜೂನ್ 8ನೇ ತಾರೀಕು ನನ್ನ ಮಗ ಹುಟ್ಟಿದ್ದು ಒಂದು ದುಃಖವಾದ ದಿನ ಅದು. ಏಕೆಂದರೆ ಇವತ್ತು 3 ಪೀಠದ ಹಬ್ಬ ಅಂತ ನಾವು ನೋಡ್ತಾ ಇದ್ದೀವಿ. ಆವತ್ತು ದಿನ ನನ್ನ ಮಗ ಹುಟ್ಟಿದ್ದು. ಅದು 8 ತಿಂಗಳಿಗೆ ಡೆಲಿವರಿ ಆಯಿತು. ಮಗು ಡೆತ್ತಾಗೋ ಸಮಯ ಡೆತ್ ಆಗಿದೆ ಅಂತಲೇ ಹೇಳಿದ್ರು. ಅದು ಸರ್ಜರಿ ಮಾಡಿ ಮಗುನ ತೆಗ್ದಾಗ ಮಗು ಜೀವಂತವಾಗಿದೆ ಅಂತ ನಮ್ಗೆ ಗೊತ್ತಾಗಿದ್ದು. ಒಂದು ದುಃಖ, ಮಗು ಹುಡುತ್ತೆ ಅನ್ನೋದೊಂದು ಸಂತೋಷಕ್ಕಿಂತ ಮಗು ಡೆತ್ ಆಗಿದೆಯಲ್ಲ, ಆ ಮಗು ನನ್ನ ಕೈ ಸಿಗೋದಿಲ್ಲ ಅಂತ ಒಂದು ಕಡೆ ನೋವಿತ್ತು. ತೆಗ್ದಾಗ ಮಗುಗೆ ಉಸಿರಾಟ ಇರಲಿಲ್ಲ, ಆದರೆ ಮಗು ಚೆನ್ನಾಗಿ ನಾರ್ಮಲ್ ಆಗಿತ್ತು. ಅದು ಫಸ್ಟ್ ದಿನ ಮಾಡಿದ ಒಂದು ಅದ್ಭುತ ಕಾರ್ಯ ಅದು. ಮತ್ತು ಇನ್ನೊಂದು 2018 ಡಿಸೆಂಬರ್ 25ನೇ ತಾರೀಕು ನನ್ನ ಮಗನಿಗೆ ಅತಿಯಾದ ಒಂದು ನೋವಲ್ಲಿ, ಏನಂದರೆ ಎಲ್ಲ ಹಬ್ಬದಲ್ಲಿ ನಾವೆಲ್ಲ ಕೂಡಿದ ಒಂದು ಊಟ ಮಾಡೋ ಒಂದು ಸಮಯದಲ್ಲಿ ನನ್ನ ಮಗನಿಗೆ ತುಂಬ ಏನಾಯಿತು, ಅನಾರೋಗ್ಯ ಉಂಟಾಯಿತು. ಅವನಿಗೇನು ಅಂದರೆ ಅವಾಗ ನಿಮೋನಿಯಾ ಬರ್ತಿತ್ತು. ಅವನು 1 ತಿಂಗಳು ಹುಟ್ಟಿದಾಗ ಐಸಿಯುವಲ್ಲಿದ್ದ. ಡಾಕ್ಟ್ರ್ ಹೇಳಿದ್ರು 1 ತಿಂಗಳು ಕಮ್ಮಿ, 1 ದಿನ 29 ದಿನ ಅವನು ಐಸಿಯುವಲ್ಲಿದ್ದಾಗ ದಿನ ಬಾಣ್ತಿ ಅಂದರೂ ಇಲ್ಲದೇ ತಣ್ಣೀರು ಸ್ನಾನ ಮಾಡಿ ನಾನು ಐಸಿಯುಗೆ ಹೋಗ್ತಿದ್ದೆ. ದಿನ ನೋಡುವಾಗ ಒಂದು ದಿನಕ್ಕೆ ಮಗು 20 ಗ್ರಾಮ್ ಜಾಸ್ತಿ ಆಗಬೇಕಾಗಿತ್ತು, ಆದರೆ ಇವನು ಬೇರೆ 20 ಗ್ರಾಮ್ ವೇಟ್ಲೆಸ್ ಆಗ್ತಿದ್ದ ಹೊರತು ಅವನು ಜಾಸ್ತಿ ಆಗ್ತಾನೆ ಇರಲಿಲ್ಲ. ದಿನ ಹೋಗೋದು, ಅಳೋದು, ಬರೋದು. ಮಗುಗೆ ಡೈರೆಕ್ಟನ್ನು ಫೀಡ್ ಮಾಡೋಕ್ಕೂ ಕೂಡ ನನ್ನ ಕೈಲಿ ಆಗ್ತಾ ಇರಲಿಲ್ಲ, ಏಕೆಂದರೆ ಮಗುಗೆ ಡೈರೆಕ್ಟಾಗಿ ಕೊಡೋಂಗಿರಲಿಲ್ಲ. ಹಾಗಾಗಿ ನಾನು ಹೇಳಿದೆ, ನಮ್ಮ ಮನೇಲಿ ಎಲ್ಲರೂ ಸಪೋರ್ಟ್ ಇತ್ತು, ಆದರೆ ಅದ್ರ ಜೊತೆಯಲ್ಲಿ ಅವಮಾನ, ನೋವು, ನಿಂದನೆಗಳು ಜಾಸ್ತಿ ಇತ್ತು. ಅದರಲ್ಲಿ ಗಂಡನ ಪ್ರೀತಿಗಿಂತ ಅತ್ತೆ ಮಾವನ ವಿಶ್ವಾಸದಿಂದ ಅವರು ನಮ್ಮ ನಂಬಿಕೆಯಲ್ಲಿದ್ದರು. ಅದೇ ನನಗೆ ಒಂದು ಸೌಭಾಗ್ಯ. ಮತ್ತು ಇನ್ನೊಂದು ಡಿಸೆಂಬರ್ 25 ನಾವು ನೋಡುವಾಗ ಮನೇಲಿ ಎಲ್ಲ ಸಂಬಂಧಿಕರು ಕೂಡಿದ್ರು. ಆ ಮಗುಗೆ ಜಾಸ್ತಿ ಸೀರಿಯಸ್ ಆಗಿ ನಾವು ಹಾಸ್ಪಿಟ್ಲಿಗೆ ಹೋದಾಗ ಅವ್ರು ಹೇಳಿದ್ರು, ಮಗುಗೆ ಲಿವರ್ ಡ್ಯಾಮೇಜ್ ಆಗಿದೆ, ಲಿವರ್ ಊದ್ಕೊಂಡಿದೆ, ಮಗು ಬದುಕೋದು ತುಂಬ ಕಮ್ಮಿ ಇದೆ ಅಂದರು. ನಾವು ಡೈರೆಕ್ಟಾಗಿ ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಹೋದರೆ ಹೇಳೋಕ್ಕಾಗಲ್ಲ ಮಗು ಸ್ಥಿತಿ ಯಾವ ಥರ ಇದೆ ಅಂತಂದರು. ಆದರೆ ಹೋದಾಗ ಅವರು ಐಸಿಯುವಲ್ಲಿ ಜಾಗ ಇಲ್ಲ, ಮಗುಗೆ ಬೆಡ್ ಇಲ್ಲ ಅಂದರು. ದೇವರಲ್ಲಿ ಒಂದು ವಿಶ್ವಾಸ ಇಟ್ಕೊಂಡು ನಾವು ಹೋದಾಗ ಎಲ್ಲೋ ಒಂದು ಮೂಲೆಯಲ್ಲಿ 2 ಮಕ್ಕಳಲ್ಲಿ ಒಂದು ಮಗು ನಾವು ಇಟ್ಕೊಳ್ಳೋಕ್ಕಾಗತ್ತೆ, ಇಟ್ಕೊಳ್ತೀರ ಒಂದು ಹಾಸ್ಗೆಲ್ ಅಂದರು. ಆಯಿತು ಅಂತ ಇಟ್ಕೊಂಡೆ. ಆವಾಗ ನನಗೆ 2ನೇ ಮಗುನ ಕನ್ಸೀವ್ ಆಗಿ 9 ತಿಂಗಳು ತುಂಬಂಥ ಸಮಯ. ಆದರೂ ಕೂಡ ನಾನು ಲೆಕ್ಕಿಸ್ಲ. ಎಕ್ಸ್ರೇ ಮಾಡಿಸ್ಕೊಂಡು ಹೋದಾಗ ಮಗು ಪ್ರೆಗ್ನೆಂಟ್ ಇರೋರು ಯಾರು ಬರಬಾರ್ದು ಅಂತ ಹೇಳಿದ್ರು. ನಾನು ಲೆಕ್ಕಿಸ್ ಏನಾದರೂ ಒಂದು ದೇವ್ರು ಕೊಟ್ಟಿರೋ ಮಗು ನಾನು ಉಳಿಸ್ಕೋಬೇಕು, ಜೀವಂತವಾಗಿ ಇಷ್ಟು ದಿನ ಕೊಟ್ಟಿದ್ದೇನೆ ಅಂತೇಳಿ ನಾನು ಹೋದೆ. ಆ ಎಕ್ಸ್ಟ್ರಾ ಮಾಡಬೇಕಾದ್ರೆ ಒಳಗಡೆ ಎಷ್ಟೋ ನೋವು, ಮಗು ಅಲ್ಲಾಡ್ಬಿಡ್ತು. ನಾನು ಈ ಮಗುನ ಹೋಗ್ಬಿಡ್ತು ಅಂತ ಅಂದ್ಕೊಂಡೆ. ಆವಾಗ ಹೋಗಿ ನಾನು ಮತ್ತೆ ಬರಬೇಕಾದ್ರೆ 2 ದಿನ ಮಗು ಎಷ್ಟೇ ಸೀರಿಯಸ್ ಆಗಿ ಹೋದ್ವಿ, 2 ದಿನಕ್ಕೆ ಮಗು ವಾಪಸ್ ಬಂತು. ಅದೇ ರೀತಿ ನನ್ನ ತಂಗಿ ಮದುವೆ ದಿನ ಕೂಡ ಮಗು ತುಂಬ ಸೀರಿಯಸ್ ಆಯಿತು. ಒಂದು ಕಡೆ ಎಲ್ಲ ಚೌಟ್ರಿಗೆ ಹೋಗ್ತಾಯಿದ್ವಿ, ನನ್ನ ಮಗುನ ಸೀರಿಯಸ್ ಆಯಿತು. ನಮ್ಮ ಮದುವೆ ನಡೀತಾ ಇದೆ, ಹಾಸ್ಪಿಟ್ಲಿಗೆ ಹೋದಾಗ ಮಗುಗೆ ಹೇಳೋಕ್ಕಾಗ್ತಾಯಿಲ್ಲ. ಅವನಿಗೆ ಲೈನ್ ಹಾಕಾಗಿ ಕೈಯಲ್ಲಿ ಏನು ಸಿಗ್ತಾಯಿಲ್ಲ, ತುಂಬ ಸಣ್ಣ ಇದೆ. ಆವಾಗ ಎಲ್ಲ ಕೈ ಮುರಿತಾರೆ, ಕಾಲು ಮುರಿತಾರೆ, ಕತ್ತು ಮುರಿಬೇಕಾ ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಿರ್ಲ. ಆವಾಗ ಸೈಜ್ಗೆ 8 ತಿಂಗಳು ಹುಟ್ಟಿದ ಮಗು ಅದು. ಆವಾಗ ನಾನು ಹೋಗಿ ಕೈ ಮುಗಿದಿಂದ ಡಾಕ್ಟ್ರಿಗೆ ಹೇಳಿದೆ, ನಾನು ಇಷ್ಟು ವರ್ಷ ನಾನು ಸಹಿಸಿದ್ದೀನಿ, ನನ್ನ ಮಗನ ಇಂಜೆಕ್ಷನ್ ಹಾಕಿ ಸಾಯಿಸ್ಬಿಡಿ ಅಂತ ನಾನೇ ಕೇಳಿದೆ. ಏಕೆಂದರೆ ಅವನು 5 ವರ್ಷ ಪಟ್ಟಿರೋ ನೋವು ನಾನು ನೋಡೋಕ್ಕಾಗ್ತಾಯಿರಲ್ಲ. ಆದರೆ ನಿನ್ನ ಸ್ಥಿತಿ ನಾನು ಅವಾಗಿಂದ ನಾನು ನೋಡಿದ್ದೀನಿ ಅಮ್ಮ, ಆದರೆ ನಾವು ವಿಧಿ ಇಲ್ಲ. ಅಲ್ಲಿ ಹಾಸ್ಪಿಟಲ್ ಡಾಕ್ಟ್ರುಗಳೆಲ್ಲ ಚೇಂಜ್ ಆದರು, ಆದರೆ ನನ್ನ ಮಗ ಅಲ್ಲಿ ಹೋಗಿ ಬರೋದು ಮಾತ್ರ ಕಮ್ಮಿ ಆಗ್ತಾನೆ ಇರಲಿಲ್ಲ. ಅವಾಗ ಅವ್ರು ಹೇಳಿ ಸಮಾಧಾನ ಮಾಡಿ ಐಸು ಕರ್ಕೊಂಡು ಹೋದರು. 2 ಗಂಟೆ ರಾತ್ರಿಗೆ ಕರೆದುಬಿಟ್ಟು ನಿಮ್ಮ ಹಸ್ಬೆಂಡ್ನ ಕರೀರಿ ಅಂದರು. ನನಗೆ ಒಂದು ಭಯ, ಏನು ಹೇಳ್ತಾರೇನೋ ಅಂತ. ಅವ್ರನ್ನ ಕರೆದು ಹೇಳಿದ್ರು, ಮಗುನ ಮಿಷಿನಲ್ಲಿ ಇಡಬೇಕಾಗುತ್ತೆ. ಏಕೆಂದರೆ ನಾವು ಅಕ್ಕಪಕ್ಕದಲ್ಲಿ ಮಿಷಿನು 15 ದಿನ ಇಟ್ಟಿರೋ ಮಗುನ ನಾನು ನೋಡ್ತಾ ಇದ್ದೆ. ಅವರು ಸುತ್ತಿ ಮಗಿನ ಡೆಡ್ ಬಾಡಿಯಾಗಿ ಬಿಡಿಸಿ ಬಟ್ಟೆ ಸುತ್ತಿ ಕಳಿಸ್ತಿದ್ರು. ತುಂಬ ನೋವು. ಆವಾಗ ನನ್ನ ಮಗು ಈ ಥರ ಇರೋದಕ್ಕಿಂತ ಇನ್ನೂ ಮಗು ನೋಡಿದಾಗ ತುಂಬ ನೋವು ಇರ್ತಿತ್ತು. ಆ ಮಗುನಾಗ ಸುತ್ತಿ ಕಳಿಸ್ಬೇಕಾದ್ರೆ ಆವಾಗ ಅವರು ಬಂದು ಹೇಳಿದಾಗ ಕರೆಂಟಲ್ಲಿ ಇಡಬೇಕಾಗುತ್ತೆ. ಕರೆಂಟಲ್ಲಿ ಇಟ್ಟಿದ್ರೆ 15 ದಿನ ಮಗು ಕೋಮಲ್ಲಿರುತ್ತೆ. ಅದನ್ನೆಲ್ಲ ನೋಡಿ ತುಂಬ ಭಯ ಆಗ್ತಿತ್ತು. ಅವ್ರು ನನಗೆ ಹೇಳ್ತಾ ಇರಲಿಲ್ಲ ಧೈರ್ಯ ಕಳ್ಕೊತೀನಿ ಅಂತ. ಆಮೇಲೆ ಮಾರ್ನಿಂಗ್ ನಾನು ಬಂದು ಕ್ಯಾಂಟೀನಲ್ಲಿ ಹತ್ಕೊಂಡು ಕೂತ್ಕೊಂಡಿದ್ದಾಗ ಯಾರೋ ಒಂದು ಬ್ರದರ್ಸ್ ಬಂದರು. ಅಳೋದನ್ನ ನೋಡ್ಬಿಟ್ಟು ಏನಾಯ್ತಮ್ಮ ಅಂದರು. ನನ್ನ ಮಗು ತುಂಬ ಸೀರಿಯಸ್ ಆಗಿದೆ, ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂದಾಗ ಅವರು ತುಂಬ ಪ್ರೇಯರ್ ಮಾಡಿದ್ರು. ಅವ್ರು ಕೇಳಿದ್ರು ರೋಮನ್ ಕಥೋಲಿಕ ಸಭೆ ಮಕ್ಕಳ ಅಂತ. ನನಗೆ ಆ ಟೈಮಲ್ಲಿ ನನಗೆ ಏನು ಹೇಳೋಕ್ಕಾಗಲ್ಲ, ನಾನು ಕ್ರಿಸ್ತು ಅಷ್ಟೇ, ನಾನು ಅದನ್ನು ಹೇಳಿದ್ದು. ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಬೇಕಾದ್ರೆ ನನಗೊಂದು ಅನುಭವ ಆಗಿದ್ದು. 12 ವರ್ಷದ ಸ್ತ್ರೀ ಹೇಗೆ ಕುಷ್ಠರೋಗದಲ್ಲಿ ಇದ್ದಾಗ ಅವ್ರ ಅಂಗಿನ ಮುಟ್ಟಿ ಸ್ವಸ್ಥ ಒಂದು ಆ ಭಾವನೆ ನನಗೆ ಇದನ್ನು ನಾನು ಅನುಭವಿಸಿದೆ. ನೈಟ್ ಬಂದೆ, ಆ ಮಗುನ ಇನ್ನೇನು ಎತ್ತಿಟ್ಟು ಮಿಷಿನ್ಗೆ ಇಡಬೇಕು, ತುಂಬ ಸೀರಿಯಸ್ ಆಯಿತು, ಕರೀರಿ ಅಂತಾರೆ. ಇವರು ನಮ್ಮ ಯಜಮಾನ್ರು ಎಲ್ಲೂ ಸಿಕ್ಕಲಿಲ್ಲ. ಆವಾಗ ನಾನು ಏನು ಮಾಡಿದೆ, ಅವರು ಫೋನ್ ನಂಬರ್ ಕೊಟ್ಟಿದ್ರು, ಫೋನ್ ಮಾಡಿ ನಾನು ತಲೆ ತವಿಟ್ಟು ಫುಲ್ಲು ಪ್ರೇಯರ್ ಮಾಡಿದೆ. ಮಾಡ್ತಾ ನನಗೆ ಗೊತ್ತಿಲ್ಲ, ನಾನು ನಿದ್ದೆ ಮಾಡಿಬಿಟ್ಟೆ. 4 ಗಂಟೆಗೆ ಬಂದು ಡಾಕ್ಟ್ರ್ ಹೇಳ್ತಾರೆ, ನಿನ್ನ ಮಗ ಫುಲ್ಲು ನಾರ್ಮಲ್ ಇದ್ದಾನೆ, 2 ದಿನ ಆಗಿದ್ದು. ಅವನು ಐಸಿಯುವಿಗೆ ಹೋಗಿ
ಕರೆಂಟಲ್ಲಿ ಇಡಬೇಕು, 5 ದಿನ ಅವ್ನು ಕೋಮಾದಲ್ಲಿ ಇರಬೇಕು ಅಂತ ಹೇಳಿದ್ರು ಡಾಕ್ಟ್ರು. ನಾರ್ಮಲ್ ವಾರ್ಡ್ಗೆ ತಂದು ಹಾಕ್ತೀನಿ ಅಂದರು. ದೇವ್ರು ಎಷ್ಟು ಅದ್ಭುತ ಮಾಡಿದ್ರು ಅಂದರೆ ನಾನು ಅವತ್ತು ನಿಜವಾಗ್ಲೂ ನನ್ನ ಜೀವನದಲ್ಲಿ ದೇವರು ಇದ್ದಾರಾ? ಏಕೆಂದರೆ ನಾವು ಹೋರಾಟ ಅಂದರೆ 5 ವರ್ಷ ತುಂಬ ಹೋರಾಟ ಪಟ್ಟಿದ್ದೀವಿ. ನಮ್ಮ ಜೀವನನೇ ಬೇಡ, ಈ ಮಕ್ಕಳ ವಿಷಯದಲ್ಲಿ ಎಷ್ಟು ಹೋರಾಟ ಅಂದರೆ ಅಷ್ಟು ಹೋರಾಟ. 3 ಸಲ ಮಗು ಡೆತ್ ಆಗಿದೆ, ಮಗುನ ಬಾಡಿನ ಮನೆಗೆ ತೊಗೊಂಡೋಗಿರೋ ಅಂತ ಡಾಕ್ಟ್ರು ಹೇಳಿದ್ದಾರೆ. ಆದರೆ ಒಂದು ನಂಬಿಕೆ, ನಮ್ಮನ್ನ ದೇವರು ನಮ್ಮ ಕೈ ಕೊಟ್ಟಿದ್ದು, ಹೊಟ್ಟೆಯಲ್ಲೇ ನನ್ನ ಮಗು ಸತ್ತೋಗಿದೆ ಅಂತ ಹೇಳಿದ್ಮೇಲೆ ಜೀವಂತ ಕೊಟ್ಟಿರೋ ದೇವರು ಇದಕ್ಕೂ ಕೊಡಲ್ವ ಅಂತ ಹೇಳಿ ಎಷ್ಟು ಕಣ್ಣೀರಿಟ್ಟು ಅಲ್ಲೇ ಮಂಟಿ ಕಾಲು ಹಾಕಿ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಮಗ ಎಷ್ಟೇ ದಿನ ಹೋದರೂ ಕೂಡ ಎಲ್ಲರೂ 1 ವಾರ 2 ವಾರ 1 ತಿಂಗಳಿದ್ದಾರೆ. ಆದರೆ ನಾನು ಹೋದಾಗಲ್ಲ, ನಾನು ಬೇರೆ 2 ದಿನ. ಇವತ್ತು ಹೋಗ್ತೀನಿ ಮಾರ್ನೆಗೆ ನಾರ್ಮಲ್ಲು, ತಿರ್ಗಿ 3ನೇ ದಿನಿಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬರ್ತಿದ್ದೆ. 5 ವರ್ಷ ಐಸಿಯುವಲ್ಲೇ ನಾವು 1 ತಿಂಗಳಿದ್ದಾಗ ಮಗು ಹೇಳಿದ್ರು ಐಸಿಯುವಿಂದ ತೆಗೆದಿಟ್ಟಿದ ತಕ್ಷಣ ಮಗು ಸತ್ತೋಗುತ್ತೆ. ಆ ಮಗುಗೆ ಹೊಟ್ಟೆಲಿ ಪೈಪ್ ಇಟ್ಟಿದ್ರು, ಮೂಗಲ್ಲಿ ಪೈಪ್ ಇಟ್ಟಿದ್ರು, ಬಾಯಲ್ಲಿ ಪೈಪ್ ಇಟ್ಟಿದ್ರು. ಅವರು ಸತ್ತೋಗಿರೋ ಮಗುನ ತೆಗೆದ್ರು ಏನು ಪ್ರಯೋಜನ ಇಲ್ಲ, ಮನೆಗೆ ಹಂಗೆ ತೊಗೊಂಡೋಗಿ ನಾವು ಐಸಿಯುವಿಂದ ಮನೆಗೆ ತೊಗೊಬಂದಾಗ ಆ ಮಗುನಲ್ಲಿ ಹಂಗೆ ಇತ್ತು. ಡೈರೆಕ್ಟ್ ಬಾಯಿಂದ ಪೈಪಿಂದನೇ ನೀರು ಹಾಲು ಉಯ್ತಾಯಿದ್ದು. 1 ವಾರ ಆದಮೇಲೆ ಆ ಮಗು ಸ್ವಲ್ಪ ಇಂಕ್ರೇಜ್ ಆಯಿತು ವೇಟಲ್ಲಿ. ಆವಾಗ ಹೋಗಿ ನೋಡಿದಾಗ ಆ ಡಾಕ್ಟ್ರು ಆಶೆ ಪಟ್ಟರು, ಇದೇ ಮಗುನ ನಾನು ಈಚೆ ಕಳಿಸಿದ್ದು, ಇದೇ ಮಗುನ ಬದುಕಿದೆ ಇನ್ಯಾ, ಅವ್ರು ಕೊಡಬೇಕಾದ್ರೆ ಈ ಮಗುನ ಸತ್ತೋಗುತ್ತೆ ಇರಲ್ಲ ಅಂತಲೇ ಹೇಳಿನೇ ನಮ್ಮ ಕೈಗೆ ಕೊಟ್ಟರು. ಇವತ್ತು ಆ ಸರ್ಟಿಫಿಕೇಟಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಈ ಮಗುನ ನಾವು ನಾರ್ಮಲ್ ಮಾಡಿ ಕೊಡ್ತಿದ್ದ, ಇವ್ರು ಬಲವಂತ ಕಿತ್ಕೊಂಡೋಗಿದ್ದಾರೆ ಅಂತ ಆ ಸರ್ಟಿಫಿಕೇಟ್ ಇವಾಗೂ ಕೊಟ್ಟಿದ್ದಾರೆ. ಅದನ್ನೆಲ್ಲರ ಕರ್ಕೊಂಡು ಹೋದರೆ ನಮಗೆ ಬೈತಾರೆ. ಅಂಥ ದೊಡ್ಡ ಹಾಸ್ಪಿಟ್ಲನ್ನು ಸೇರಿಸಿದ್ರಿ, ಚೆನ್ನಾಗಿ ಆಯ್ತಿತ್ತು ಮಗು ನೀವು ತೊಗೊಂಬಂದಿರಿ ಅಂತ. ಆದರೆ ನಾನು ದೇವರಲ್ಲಿ ಒಂದು ಮೋಡ ಇದ್ದಿದ್ದು, ನನ್ನ ಮಗ 10 ವರ್ಷ ಆದರೂ ನನಗೆ ಅಮ್ಮ ಅಂತ ಕರೆಯೋ ಭಾಗ್ಯ ನನ್ನ ಮಗನ ಕೊಡಬೇಕು ಅಂತ. ಆದರೆ ನನ್ನ ಮಗನ ನಾಳೆ ಬಂದರೆ 11 ತುಂಬಿ 12 ವರ್ಷಕ್ಕೆ ಬೀಳುತ್ತೆ. ಏಕೆಂದರೆ ದೇವ್ರು ಕೊಟ್ಟಿದ್ದು ಒಂದು ಆಯುಸ್ಸಾಗಿದೆ. ಏಕೆಂದರೆ ನನ್ನ ಮಗ ಅಷ್ಟು ವರ್ಷ ಬದುಕ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ದೇವ್ರು ಡಾಕ್ಟ್ರು ಕೂಡ ಹೇಳಿದರು ನಿನ್ನ ಮಗ ಬದುಕಲ್ಲ, ಏಕೆಂದರೆ ಅವ್ನು ವೇಟ್ಲೆಸ್ಸು, ಗ್ರೋತ್ ಇಲ್ಲ. ಆದರೆ ದೇವರು ಇವನ್ನ ಉಂಟು ಮಾಡಿ ಇಂಥ ಒಳ್ಳೆ ಸಾಕ್ಷಿ ಅವನೇ ಹೇಳಬೇಕು ಅಂತ ನಾನು ಬಯಸ್ತಿದ್ದೆ. ಆದರೆ ಇವತ್ತು ಒಂದು 3 ಪೀಠದ ಹಬ್ಬ ಅಂತ ನಾವು ಹೇಳುವಾಗ ಅವತ್ತು ದಿನ ಈ ಮಗ ಹುಟ್ಟಿದ, ಒಂದು ಪವಿತ್ರಾತ್ಮ ದಿನದಲ್ಲಿ ಅವನು ಹುಟ್ಟಿದಾಗ ಮತ್ತು ಅವನು ಬದುಕಿರೋ ಒಂದು ದೇವರ ಕೃಪೆ. ಅವನು ಯಾವಾಗೂ ಕೂಡ ಎಲ್ಲೇ ಹೋದರೂ ಕೂಡ ಒಂದು ಸಾಕ್ಷಿಯಾಗಿ ನಿಲ್ಲಬೇಕು. ಅವನು ಹೆಸರಿಡಬೇಕಾದ್ರೂ ಕೂಡ ನಾವು 5 ತಿಂಗಳು ನಾವು ತಡೆ ಮಾಡ್ದು. ಏಕೆಂದರೆ ಅವ್ನು ಬದುಕಲ್ಲ ಅಂತ ಡಾಕ್ಟ್ರ್ ಹೇಳಿದ್ರು. ಎಲ್ಲೋ ಒಂದು ಕಡೆ ನನ್ನ ಮಗ ಚೆನ್ನಾಗಾಗ್ತಾನೆ ಅಂತ ಒಂದು ಕಡೆ ಎಲ್ಲೋ ಸತ್ತೋಗ್ತಾನೆ, ಸಿಂಗಿ ನಾಮಕರಣ ಮಾಡಿ ವೇಸ್ಟ್ ಅಲ್ಲ ಅಂತೇಳಿ ನಾವೇನೂ ಮಾಡಿಲ್ಲ. ಹೆಸರು ಹುಡುಕಿ ನಮ್ಮ ಯಜಮಾನ ಒಂದು ರಕ್ತ ಸಾಕ್ಷಿಯಾಗಿ ಹೆಸರಿಡಬೇಕಂತೇಳಿ ಯಾವಾಗ ನೋಡು ಬ್ಲಡ್ ತೆಗಿ ಇದರಲ್ಲೇ ಇತ್ತು. ಅದಕ್ಕಾಗಿ ರಕ್ತ ಸಾಕ್ಷಿಯಾಗಿ ಹೆಸರೇ ಇಟ್ಟದೋ, ಅದೇ ರಕ್ತ ಸಾಕ್ಷಿಯಾಗಿ ಈ ಮಗು ಸೇವೆ ಮಾಡಬೇಕು ಅಂತ ನಮ್ಮ ಆಸೆ. ದೇವರು ಈ ಮಗನ ನಮಗೆ ಕೊಟ್ಟಿದ್ದಕ್ಕಾಗಿ ಉಳಿಸ್ಕೊಟ್ಟಿಗೆ ಕೋಟಿಯ ಸ್ತೋತ್ರ ಹೇಳ್ತೀನಿ. ಯೇಸು ನಾಮದಲ್ಲಿ ತಂದೆ, ಸ್ತೋತ್ರ.